ಎಕ್ಕದ ಮರದಲ್ಲಿ ಅಥವಾ ಮರದಲ್ಲಿ ಉದ್ಭವ ಆಗೋದು ಎರಡೆರಡು ದೇವರು. ಒಂದು ಗಣೇಶ, ಒಂದು ಈ ಮರದಲ್ಲಿ, ಇನ್ನೊಂದು ಆಂಜನೇಯ. ಎರಡನೇ ಬರೋದು ಆಕಾರ. ಇನ್ಯಾವ ದೇವರು ಎಕ್ಕದ ಬೀಡದಲ್ಲಿ ಮರದಲ್ಲಿ ಬರೋಲ್ಲ. ಆಂಜನೇಯನು ಬರುತ್ತೆ. ಈ ಎಕ್ಕದ ಬರೋದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಈ ಎಕ್ಕದ್ದು ಗಿಡ ಆಯುರ್ವೇದದಲ್ಲಿ ತುಂಬಾ ಉಪಯೋಗ ಮಾಡ್ತಾರೆ. ಇದನ್ನು ಇದರ ಹಾಲು ಮತ್ತು ಇದ್ರ ಎಲೆ, ಇದರ ಕಡ್ಡಿ ಮತ್ತು ಇದ್ರ ಕಾಂಡ ಬೇರೆ ಏನಿದೆ, ಇದು ಎಲ್ಲವೂ ಸಹಿತ ಆಯುರ್ವೇದಕ್ಕೆ ಮನುಷ್ಯನಿಗೆ ಉಪಯುಕ್ತವಾಗಿರತಕ್ಕಂಥ ದೇವರು ನಮಗೆ ಕೊಟ್ಟಿರತಕ್ಕಂಥ ಒಂದು ವರ. ಅದರಲ್ಲಿ ಯಾವ ದೇವರು ಬರ್ತದೆ, ಅದು ದೈವಾಂಶ ಯಾವುದ್ರಲ್ಲಿದೆ ಅಂತ ಆಯುರ್ವೇದದವರು ಮತ್ತು ಸೈಂಟಿಫಿಕ್ ಆಗಿ ನೋಡ್ತೀವಿ ಅಂತ, ಅದರಲ್ಲಿ ಗಣಪತಿ ಬಂದೇ ಬರ್ತಾನೆ ಅಂತ. ಸಾಮಾನ್ಯ ಎಕ್ಕದ ಗಿಡ ಅಂದರೆ ಗಣಪತಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಕಾಮನ್ ಫ್ಯಾಕ್ಟು. ಬಟ್ ಎಲ್ಲ ಮರದಲ್ಲೂ ಬರೋಲ್ಲ, ಎಲ್ಲರಿಗೂ ಸಿಗಲ್ಲ, ಅದೊಂದು ವಿಶೇಷ. ಸೊ ಇದು ಏನಾಗಿದೆ ಅಂದರೆ, ಇದು ತ್ರಿಮುಖ ಗಣಪತಿ. ಇದು ನೋಡಿ, ಒಂದು ಹೀಗೆ ಬಂದಿದೆಯಾ, ಇನ್ನೊಂದು ನೋಡಿ ಈ ಗಣಪತಿ ಹಿಂಭಾಗ ಅಲ್ಲೊಂದು ಬೇರೆ ಕಾಣ್ತಾ ಇದೆಯಾ ಮಧ್ಯದ್ದು, ಅದು ಒಂದು ಗಣಪತಿ. ಅಲ್ಲಿ ಹಿಂಭಾಗ ಒಂದು ಗಣಪತಿ ಇದೆ. ಒಟ್ಟು 3 ಗಣಪತಿ ಬಂದಿದೆ ಒಂದೇ ಬೇರಲ್ಲಿ. ಹಿಂಭಾಗನೂ ಒಂದು ಬರುತ್ತೆ, ಅದು ಒಂದು ಗಣೇಶ ರೀತಿಗೆ ಆಕಾರ ಬರ್ತಾ ಇದೆ. ಸೊ ಒಟ್ಟಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ 5 ಮುಖ ಗಣಪತಿ ಇದರಲ್ಲಿದೆ. ಪಂಚಮುಖ ಗಣಪತಿ ಇದೆ, ಒಂದೇ ಬುಡದಲ್ಲಿ ಒಂದೇ ಬೇರಲ್ಲಿ ಬಂದಿರತಕ್ಕಂಥದ್ದು. ಇದು ಏನು ಅಂತ ಹೇಳಿದ್ರೆ ಅತ್ಯಂತ ವಿಶೇಷವಾಗಿರತಕ್ಕಂಥ ಒಂದು ಗಣಪತಿ. ಇದು ಎಲ್ಲದರಲ್ಲೂ ಒಂದು ಬರೋದೇ ಕಷ್ಟ. ಅಂಥದ್ರಲ್ಲಿ ನಮ್ಮ ದೃಷ್ಟಕ್ಕೆ 3 ಸ್ವಾಮಿ ಕಣ್ಣು ಕಾಣ್ತಾ ಇದ್ದಾನೆ, ಇನ್ನು 2 ನಮಗೆ ಅಗೋಚರವಾಗಿ ಕಾಣ್ತಾ ಇದೆ. ಮತ್ತು ಈ ಸ್ವಾಮಿ ವಿಶೇಷ ಏನು ಅಂತ ಹೇಳಿದ್ರೆ, ಸರ್ಪಾಲಂಕೃತ ಅಂದರೆ ಮೇಲ್ಗಡೆ ಏನು ಇದು ಕಾಣ್ತಾ ಇದೆ, ಅದು ನಾಗರೂಪವಾಗಿ ಹಿಂಗೆ ತಲೆ ಮೇಲೆ ಹೆಡೆ ಇರೋದು, ನಾಗಾಭರಣ ಭೂಷಿತವಾಗಿದ್ದಾನೆ. ಮತ್ತು ಈ ಕಡೆ ಆ ಕಡೆ ಬೇರೆ ಕಾಣ್ತಾ ಇದೆಯಲ್ಲ, ಅದು ಗಣಪತಿ ಹೊಟ್ಟೆಗೆ ಹಾವು ಸುತ್ಕೊಂಡಿರುತ್ತಲ್ಲ, ಆ ರೀತಿ ಹಾವು ಸುತ್ಕೊಂಡಿರೋದು. ಸೊಂಟದಲ್ಲಿ ಹೂ ಮುಚ್ಚಿದೆ, ಹೂ ಮುಚ್ಚಿದೆ. ಹಲೋ.